कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने ओम रामाय रामभद्राय रामचंद्राय वेदसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओम ओम तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। हरिः ಓಂ। ಎಲ್ಲಿವರೆಗೆ ನೋಡಿದ್ದೇವೆ ಅಂತ ಹೇಳಿದರೆ, ರುಕ್ಮಿಣಿಗೆ ಸ್ವಯಂವರ ಅಂತ ತಿಳ್ಕೊಂಡು ಎಲ್ಲ ರಾಜಕುಮಾರರುಗಳೆಲ್ಲ ಬಂದಿದ್ದಾರೆ. ಜರಾಸಂಧ, ಸಾಲ್ವ, ಹಂಸ, ಡಿಬಿಕ, ಆಮೇಲಿಂದ ಚೇದಿಪ, ಪೌಂಡ್ರ, ಸಾಲ್ವ ಎಲ್ಲ ಬಂದಿದ್ದಾರೆ. ಎಲ್ಲ ಬಂದುಬಿಟ್ಟಿದ್ದಾರೆ. ಎಲ್ಲಿಗೆ? ಕುಂಡಿನಪುರಕ್ಕೆ. ರುಕ್ಮಿಣಿ ಎಲ್ಲಿ ರಾಜಕುಮಾರಿ ಆಗಿದ್ದಾಳೋ ಆ ವಿದರ್ಭ ದೇಶದ ರಾಜಧಾನಿ ಅದು ಕುಂಡಿನಪುರ. ಎಲ್ಲ ಬಂದಿದ್ದಾರೆ. ಬಂದಾಗ ಇವರೇನು ಮದುವೆ ಮನೆಗೆ ಬಂದವರು. ಈಗ ನೋಡಿದರೆ ಮೇಲಿಂದ ಗರುಡ ಬರ್ತಾ ಇದ್ದಾನೆ. ಅರೆ, ಗರುಡನ ಮೇಲೆ ಯಾರು ಕೂತಿದ್ದಾರೆ ಅಂತ ನೋಡಿದರೆ ಕೃಷ್ಣ. ಆ ಗಾಳಿಗೆ ಗರುಡ ಎಷ್ಟು ಸ್ಪೀಡಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಗಾಳಿಗೆ ರಾಜಕುಮಾರರೆಲ್ಲ ಹಾರಿ ಹೋಗ್ತಾ ಇದ್ದಾರೆ. ಯೋಚನೆ ಮಾಡ್ತಾರೆ, ಈ ಗರುಡನಿಗೆ ಇಷ್ಟು, ಆ ಗಾಳಿಗೆ ಇಷ್ಟು ಒಂದು ವೇಳೆ ಸಾಮರ್ಥ್ಯ ಇರುವುದಿದ್ದರೆ ಆ ಕೃಷ್ಣನಿಗೆ ಎಷ್ಟು ಸಾಮರ್ಥ್ಯ ಇರಬೇಡ ಅಂದರೆ ಇವನನ್ನು ನಾವು ಸೋಲಿಸೋದು ಹೌದಾ? ಇವತ್ತು ನಾವು ಅವನಿಗೆ ಮುಖಭಂಗ ಮಾಡಲಿಕ್ಕೆ ನಮ್ಮಿಂದ ಆಗ್ತದಾ ಅಂತ ಹೇಳ್ಕೊಂಡು ಎಲ್ಲ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ. ಜರಾಸಂಧ ಮತ್ತು ಕಂಪೆನಿ ಎಲ್ಲ ರಾಜರುಗಳೆಲ್ಲ ಸೇರಿದ್ದಾರೆ. ಆಗ ಜರಾಸಂಧ ಹೇಳ್ತಾನೆ, ಇಲ್ಲ, ಈಗ ನೋಡಿ ಅವನು ಹೇಗೆ ಬಂದ. ಅವನು ಗರುಡನ ಮೇಲೇರಿ ಬಂದ. ಗರುಡನ ಮೇಲೇರಿ ಬಂದ ಅಂತ ಹೇಳಿದರೆ ಇದರ ಅರ್ಥ ಏನು ನೀವು ಆಲೋಚನೆ ಮಾಡಿ. ಆ ಕ್ಷೀರಾಬ್ಧಿ ಶಯನ ಯಾರು ನಾರಾಯಣ ಇದ್ದಾನೋ ಅವನೇ ಇವನು. ಇಲ್ಲದಿದ್ದರೆ ಇವನು ಗರುಡನ ಮೇಲೆ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ ಇವನಿಗೆ? ಆದ್ದರಿಂದಲೇ ಏನಂತ ಹೇಳಿದರೆ, ನಾವು ಎಲ್ಲ ಒಟ್ಟಾಗಿ ಅಷ್ಟು ದೊಡ್ಡ ಸೈನ್ಯ ಹಿಡ್ಕೊಂಡು ಹೋಗಿ ಅವನಿಗೆ ಮುತ್ತಿಗೆ ಹಾಕಿದರೂ ನಮ್ಮನ್ನು ಚಡ್ಡಿ ಬಿಚ್ಚಿ ಕಳಿಸಿಬಿಡ್ತಾನೆ ಅವನು. ಒಂದು ಸಲವೂ ಅವನನ್ನು ನಮಗೆ ಸೋಲಿಸಲಿಕ್ಕೆ ಆಗಲಿಲ್ಲ. ಅದೇ ಕಾರಣ ಅವನು ಬೇರೆ ಯಾರಲ್ಲ, ಆ ಕೃಷ್ಣನೇ ಶ್ರೀಮನ್ನಾರಾಯಣ ಇರಬೇಕು, ಇದು ಖಂಡಿತ ಅಂತ ಹೇಳ್ತಾ ಇದ್ದಾನೆ ಜರಾಸಂಧ. ಮುಂದೆ ಏನು ಮಾತಾಡ್ತಾರೆ ಅಂತ ನೋಡುವ. ಮೇಲರೆ ಅನೇಕ ಶೋನ ಸಂಗತೆ ಜಿತ ಕದಾಚಿದೇಶಹಿ ಅಮುಶ್ಚ ಚಾಗ್ರಜ ಪುರಾಣಿಹಂತು ಮುದ್ಯತೋ ಹಿಮಾಂ. 17ನೇ ಅಧ್ಯಾಯದಲ್ಲಿ ಶ್ಲೋಕ. ಜರಾಸಂಧನು ಮುಂದುವರೆದು ಹೇಳ್ತಾ ಇದ್ದಾನೆ ತನ್ನ ರಾಜರುಗಳಿಗೆ, ಹಿಂದೆ ಎಷ್ಟೋ ಬಾರಿ ನಾವೆಲ್ಲ ಒಟ್ಟಾಗಿ ಯುದ್ಧ ಮಾಡಿದರೂ ಕೂಡ ನಮ್ಮಿಂದ ಈ ಕೃಷ್ಣನನ್ನು ಸೋಲಿಸಲು ಆಗಲೇ ಇಲ್ಲ. ಮೊದಲನೇ ಯುದ್ಧದಲ್ಲಿ ಕೃಷ್ಣನ ಅಣ್ಣನಾದ ಬಲರಾಮನು ನನ್ನನ್ನು ಕೊಲ್ಲಲಿಕ್ಕೆ ಸನ್ನದ್ಧನಾಗಿದ್ದನು ಅಂತ ಹೇಳ್ತಾನೆ. ಅನೇಕ ಶೋನ ಸಂಗತೈಃ ಜಿತಃ ಕದಾಚಿದೇಶಹಿ ಅಮುಷ್ಯ ಚಾಗ್ರಜಪುರ ನಿಹಂತುಂ ಉದ್ಯತೋ ಹಿಮಾಂ. ಜರಾಸಂಧನಿಗೆಲ್ಲ ನೆನಪಾಗ್ತಾ ಉಂಟು. ಅನೇಕಶಃ ಅನೇಕ ಶೋ ಅಂದರೆ ಅನೇಕಶಃ. ನಾವು ಒಬ್ಬರಿಬ್ಬರ ಇಷ್ಟು ಜನ ರಾಜರುಗಳು, ನಾವು ನಮ್ಮ ಎಲ್ಲ ಸೈನ್ಯ ಅಂತೇಳಿದರೆ ಕೆಲವು ಎಡೆಪಿಡಂಗಿಗಳಿದ್ದಾರೆ, ಕೃಷ್ಣನ ಭಕ್ತರು. ಅವರನ್ನು ನಾನು ಏನು ಮಾಡಿದ್ದೇನೆ, ಬಿಡಲಿಲ್ಲ. ಕೃಷ್ಣನ ವಿರುದ್ಧ ಯುದ್ಧ ಮಾಡಬೇಕು ಬನ್ನಿ ಅಂತ ಹೇಳ್ಕೊಂಡು ನನ್ನ ಹೆದರಿಕೆಯಿಂದ ಅವರು ಸಹ ಬಂದಿದ್ದಾರೆ. ಇಷ್ಟು ಜನ ಒಟ್ಟಾಗಿ ನಾವು ಏನು ಯುದ್ಧ ಮಾಡಿದ್ದೇವೆ. ಅನೇಕಶಃ ಅಂತೇಳಿದರೆ ಸಂಗತೈಹಿ, ರಾಜರುಗಳಿಂದ ನಾವು ಒಟ್ಟಾಗಿ ಮಿಲಿತ ಅಂತೇಳಿದರೆ ಕೂಡಿಕೊಂಡು ನಾವು ಏನು ಮಾಡಿದ್ದು, ಯುದ್ಧ ಮಾಡಿದ್ದು. ಕದಾಚಿತ್ ಏಷ, ಕದಾಚಿತ್ ಒಂದು ಸಲ ಆದರೂ, ಏಷ ಈ ಕೃಷ್ಣ, ನಾಜಿತಃ ಅಂದರೆ ನಾವು ಗೆಲ್ಲುವಂಥದ್ದು, ಅವನು ಸೋಲುವಂಥದ್ದು ಒಂದು ಸಲ ಆದರೂ ಆಗಿದೆಯಾ? ಇಲ್ಲ, ಒಂದು ಸಲನೂ ಆಗಲಿಲ್ಲ. ಪ್ರತಿ ಸಲ ಏನು ರಥದಲ್ಲಿ ನಾವು ಹೋಗುವುದು, ಏನು ನಮ್ಮ ಮರ್ಜಿ, ಹೋಗುವಾಗ ಬರುವಾಗ ಅಯ್ಯೋ ಅದನ್ನು ಎಣಿಸಿಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ ಹೇಳುವುದು ಅವನು. ಅಮುಷ್ಯ ಚ ಅಗ್ರಜ, ಅವತ್ತೇನಾಯಿತು, ಲಾಸ್ಟ್ ಯುದ್ಧ ಆಯಿತಲ್ಲ, ಅಮುಷ್ಯ ಅವನ ಅಗ್ರಹ, ಅಮುಷ್ಯ ಅಂದರೆ ಅವನ,
ಅಗ್ರಜ, ಅವನ ಅಣ್ಣ ಯಾರು? ಬಲರಾಮ. ಪುರಾ ನಿಹಂತುಂ, ನನ್ನನ್ನು ಕೊಂದೇ ಬಿಡ್ತೇನೆ ಅಂತ ಹೇಳ್ಕೊಂಡು ಏನು ಮಾಡಿದ್ದಾನೆ? ಮುಸಲಾಯುಧ ಎತ್ತಿದ್ದಾನೆ. ಪುರ ಮೊನ್ನೆದು ಕತೆ. ನಿಹಂತುಂ ಉದ್ಯತೋ, ನಿಹಂತುಂ ಅಂತೇಳಿದ್ರೆ ಕೊಲ್ಲಬೇಕಂತ. ಉದ್ಯತೋ ಅಂದರೆ ಎತ್ತಿದ್ದಾನೆ. ಏನನ್ನು? ಮುಸಲಾಯುಧವನ್ನು. ಈ ಮಾಂ, ಯಾರನ್ನು ಕೊಲ್ಲಿಕ್ಕೆ? ನನ್ನನ್ನು ಕೊಲ್ಲಿಕ್ಕೆ ಅಂತ ತಿಳ್ಕೊಂಡು ಅರ್ಧ ಹೇಳಿದ್ದಾನೆ 8ನೇ ಶ್ಲೋಕದ್ದು. ಏನಂತ ಹೇಳಿದ್ರೆ, ನನ್ನನ್ನು ಕೊಲ್ಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ದಾನೆ. ಯಾರು? ಇವನ ಅಣ್ಣ ಬಲರಾಮ. ಮೊನ್ನೆ ಯುದ್ಧದಲ್ಲಿ ನನ್ನನ್ನು ಕೊಂದೇ ಬಿಡ್ತೇನೆ ಅಂತ ತಿಳ್ಕೊಂಡು ಹೊರಟು ಬಿಟ್ಟಿದ್ದ. ಮುಸಲಾಯುಧ ಎತ್ತಿ ಬಿಟ್ಟಿದ್ದಾನೆ. ಮುಸಲಾಯುಧ ಎತ್ತಿ ನನ್ನನ್ನು ಕೊಂದೇ ಬಿಡ್ತೇನೆ ಅಂತ ತಿಳ್ಕೊಂಡು ಹೊರಟಿದ್ದ ಇವನ ಅಣ್ಣ ಅಂತ ಹೇಳುವಾಗ ಎಲ್ಲರ ಕಿವಿ ನೆಟ್ಟಗಾಯಿತು. ಮುಂದೆ ಏನು ಹೇಳ್ತಾನೆ ಅಂತ. ಸೊ ವೈಲಾರ್ಯ ಮುಂದೆ ಏನು ಹೇಳ್ತಾನೆ ಅಂತ ಹೇಳಿ. ಅದೃಶ್ಯವಾಕ್ಯತೋ ತ್ಯಜತ್ ತದಾಡನಾತ್ ಸುಪೀಡಿತಂ ಕಿಮಸ್ಯ ತೂಚ್ಯತೆ ಬಲಂ ವಯಂ ತೃಣೋಪಮಾಕೃತಾಃ ಸಮಸ್ತಶೋ ಮೃದೇಹಿ ಏನ ಚಾಕ್ಷತೆ ನಹಿ. 9ನೇ ಶ್ಲೋಕ. ಮುಂದೆ ಜರಾಸಂಧ ಹೇಳ್ತಾ ಇದ್ದಾನೆ, ಅಂದರೆ ಈ ಬಲರಾಮ ನನ್ನನ್ನು ಕೊಲ್ಲಿಕ್ಕೆ ಬಂದಾಗ ಅದೃಷ್ಟರಾದ ವಾಯುದೇವರ ವಾಕ್ಯದಿಂದ, ಅಂದರೆ ಶರೀರವಾಣಿಯಿಂದ ಚೆನ್ನಾಗಿ ಹೊಡೆತದಿಂದ ಪೀಡಿತನಾದ ನನ್ನನ್ನು ಬಲರಾಮನು ಬಿಟ್ಟಿದ್ದನು. ಯಾವ ಕಾರಣದಿಂದ ಕ್ಷತರಹಿತನಾದ ಯಾವ ಕೃಷ್ಣನಿಂದ ಪ್ರತಿ ಯುದ್ಧದಲ್ಲಿಯೂ ನಾವೆಲ್ಲರೂ ತೃಣಕ್ಕೆ ಸದೃಶರಾಗಿ ಮಾಡಲ್ಪಟ್ಟಿರೋ ಆದ ಕಾರಣ ಶ್ರೀಕೃಷ್ಣನ ಬಲವು ಏನು ಹೇಳಲ್ಪಡುತ್ತದೆ, ಅಂದರೆ ಶ್ರೀಕೃಷ್ಣನ ಬಲವು ಉತ್ತಮವೆಂದು ಬೇರೆ ಹೇಳಬೇಕಾಗಿಲ್ಲ ಅಂತ ಹೇಳ್ತಾನೆ. ಅದೃಶ್ಯವಾಕ್ಯತೋ ತ್ಯಜತ್ ಪ್ರತಾಡನಾತ್ ಸುಪೀಡಿತಂ ಕಿಮಸ್ಯ ತು ಉಚ್ಯತೆ ಬಲಂ ವಯಂ ತೃಣೋಪಮಾಕೃತಾಃ ಸಮಸ್ತಶೋ ಮೃಧೇಹಿ ಯೇನ ಚಾಕ್ಷತೆ ನಃ. ಅದೃಶ್ಯವಾಕ್ಯತಃ ಬಲರಾಮ ಇವನ ಅಣ್ಣ ನನ್ನನ್ನು ಕೊಂದೇ ಬಿಡಬೇಕಂತ ಮೊನ್ನೆದ್ದು ಕತೆ. ಅಮುಷ್ಯ ಅಗ್ರಜ ಇವಂದೇ ಅಣ್ಣ ಬಲರಾಮ. ಮಾಂ ನಿಹಂತು ಮುದ್ಯತಃ, ನನ್ನನ್ನು ಕೊಂದೇ ಬಿಡ್ತಾನಂತ ಹೊರಟು ಬಿಟ್ಟಿದ್ದ. ಮುಸಲಾಯುಧ ಎತ್ತಿ ನಾನು ಎಣಿಸಿಕೊಂಡೆ, ಹಾಕಿದ ನನ್ನ ಮೇಲೆ ಅಂತ. ಆದರೆ ಅದೃಶ್ಯವಾಕ್ಯತಃ ಅಶರೀರವಾಣಿ ಆಯ್ತು ನೋಡಿ. ಅದೃಶ್ಯವಾಕ್ಯತಃ, ದೃಶ್ಯ ಅಂತೇಳಿದರೆ ಯಾರು ಹೇಳಿದ್ದು ಅಂತ ಗೊತ್ತಾಗಲಿಲ್ಲ, ಕೇಳಿಸಿಕೊಂಡಿತು. ಅದಕ್ಕೆ ಹೇಳೋದು ಅಶರೀರವಾಣಿ. ವಾಯುದೇವರು ಹೇಳಿದರು. ಅಂದರೆ ಅದೃಶ್ಯವಾಕ್ಯತಃ ಅಶರೀರವಾಣಿ ಆಯಿತು, ಬಿಟ್ಬಿಟ್ಟ. ಅತ್ಯಜತ್ ತ್ಯಜತಿ ಅಂತೇಳಿದರೆ ವರ್ತಮಾನ ಕಾಲ, ಅತ್ಯಜತ್ ಅಂದರೆ ಭೂತಕಾಲ. ಬಿಟ್ಬಿಟ್ಟ ನನ್ನನ್ನು. ಸುಪೀಡಿತಂ ಪ್ರತಾಡನಾಥ್, ನಾನು ಪೆಟ್ಟು ತಿಂದು ಏನದು ಕತೆ ಆದದ್ದು. ಇವನು ಮುಸಲಾಯುಧ ಎತ್ತಿದ, ಬಲರಾಮ ಕೊಂದೆ ಬಿಡ್ತೇನಂತ. ಆವಾಗ ವಾಯುದೇವರು ಹೇಳಿದರು ಅಶರೀರವಾಣಿಯಲ್ಲಿ, ಅರೆ ಬಲರಾಮ ಯಾಕೆ ವೇಸ್ಟ್ ಮಾಡ್ತೀಯ, ನಿಂದು ಅಮೋಘ ಬಲ, ನಿಂದು ಮುಸಲಾಯುಧದ ಬಲ ಕೂಡ ಅಮೋಘ. ಆ ಅಮೋಘ ಅಂದ್ರೇನು? ವ್ಯರ್ಥವಾಗದೇ ಇರುವಂಥದ್ದು. ಅದು ಮೋಘ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಯಾಕಂದರೆ ಇವನನ್ನು ಕೊಲ್ಲಿಕ್ಕೆ ಭಗವಂತನ ಏನು ಆ ಇದರಲ್ಲಿ ತಲೆಯಲ್ಲಿ ಬೇರೆಯೇ ಇದ್ದಾರೆ. ಭಗವಂತನ ಏನು ಇನ್ನೊಬ್ಬನನ್ನು ಕೊಲ್ಲಿಕ್ಕೆ ಅಂತ ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಭಗವಂತ. ಆಗಿರುವಾಗ ನೀನು ಕೊಲ್ಲೋದು ಬೇಡ ಅಂತ ತಿಳ್ಕೊಂಡು ಹೇಳಿದ್ಕೊಳ್ಳೆ ಬಲರಾಮ ಆಚರಣೆ ಮಾಡ್ತಾನೆ. ಅಂದರೆ ನನ್ನಿಂದ ಕೊಲ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದನ್ನು ಕೊಲ್ಲಿಕ್ಕೆ ಬೇರೆ ಜನ ಇದ್ದಾನೆ, ಸರಿ ಹಾಗಾದರೆ ಅಂತ ತಿಳ್ಕೊಂಡು ಮುಸಲಾಯುಧ ವಾಪಸ್ಸು ಹೆಗಲ ಮೇಲೆ ಹಾಕೊಂಡ ವಾಪಸ್ ಬಂದ. ಆವಾಗ ಅಟ್ಟಿಸಿಕೊಂಡು ಬಂದಿದ್ದಾನೆ ಯಾರು? ಇವನು ಜರಾಸಂಧ. ಆವಾಗ ಕೃಷ್ಣ ಅವನಿಗೆ ಹೊಡೆದಿದ್ದಾನೆ. ಎಲ್ಲಿಗೆ ಅಂತ ಕಂಠ ಪ್ರದೇಶಕ್ಕೆ ಹೊಡೆದ ಪೆಟ್ಟಿಗೆ ಏನಾಗಿದ್ದಾನೆ, ಆ ಇಡೀ ರಕ್ತ ಕಾರ್ತಾ ಬಿದ್ದಿದ್ದಾನೆ ಜರಾಸಂಧ. ಆದರೂ ಕೂಡ ಅಂದರೆ ಸುಪೀಡಿತಂ ಪ್ರತಾಡನಾಥ್, ಕೃಷ್ಣನ ಗದೆಯ ಪೆಟ್ಟಿನಿಂದ ಪ್ರತಾಡನ, ಸಾಮಾನ್ಯದ ತಾಡನ ಅಲ್ಲ, ಪ್ರಕೃಷ್ಟೇನ ತಾಡನ. ಅಂದರೆ ಇದು ಜೋರಾದ ಪೆಟ್ಟು. ನಾನು ಇಡೀ ಏನಂತ ಹೇಳಿದರೆ ಮೂರ್ಛೆ ತಪ್ಪಿ ಬಿದ್ದಿದ್ದೇನೆ. ಕೊಂದಿದ್ದಾನೆ, ನನ್ನನ್ನು ಕೊಲ್ಲಲಿಲ್ಲ. ಇವರು ಅಣ್ಣ ತಮ್ಮ ಅಶರೀರವಾಣಿ ಆಯಿತು. ಆಮೇಲಿಂದ ಕೃಷ್ಣನನ್ನು ಸರಿ ತಾಡನ ಮಾಡಿ ನನಗೆ ಹೇಳಲಿಕ್ಕೆ ಕೂಡುವುದಿಲ್ಲ, ಆರಾಮದಲ್ಲಿ ಕೊಂದು ಬಿಡ್ಬೋದಿತ್ತಲ್ಲ, ಕೊಲ್ಲಲಿಲ್ಲ ಕೃಷ್ಣ ಆಗಲಿ ಬಲರಾಮ ಆಗಲಿ.
ಕಿಮಸ್ಯತು ಉಚ್ಯತೆ ಕಿಮ್ ಅಸ್ಯತು ತು ಅಂತೇಳಿದರೆ ಎಂಥ ಬಲ ಇವ್ರದ್ದು. ಉಚ್ಯತೆ ಕಿಮ್ ಅಸ್ಯ, ಕಿಮ್ ಅಂದರೆ ಎಷ್ಟು ಅಂತ, ಉಚ್ಯತೆ ಅಸ್ಯ ಬಲಂ, ಇವನ ಬಲ ಎಷ್ಟು ಅಂತ ಹೇಳಲಿ ಅಂತೇಳಿದ್ರೆ ಅವನ ಬಲ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಜರಾಸಂಧ. ನಮಗೂ ಗೊತ್ತುಂಟು, ಮಧ್ವರು ಹೇಳಿದ್ದರಿಂದ ಅಚಿಂತ್ಯ ಶಕ್ತಿ ಅಂತ, ಜರಾಸಂಧನಿಗೆ ಗೊತ್ತಿಲ್ಲ. ಅದು ಹೇಳ್ತಾನೆ ಅವನ ಬಲ ಎಷ್ಟು ಅಂತ ಗೊತ್ತೇ ಆಗೋದಿಲ್ಲ, ನಮ್ಮಿಂದ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ ಅವನದು ಎಷ್ಟು ಬಲ ಇದೆ ಅಂತ. ಕಿಂ ಉಚ್ಯತೆ ಅಸ್ಯ ಬಲಂ, ಅವನ ಬಲ, ಅಸ್ಯ ಬಲಂ ಅಂದರೆ ಅವನ ಬಲ. ಕಿಂ ಉಚ್ಯತೆ ಎಷ್ಟು ಅಂತ ಹೇಳಲಿ ಅಂದರೆ ಯೋಚನೆ ಬರೋಲ್ಲ, ಅಂದರೆ ಸಿಕ್ಕಾಪಟ್ಟೆ ಬಲ ಇದೆ ಅಂತ ಕೊಟ್ಟಾರೆ. ವಯಂ ತೃಣೋಪಮಾಹ ಕೃತಾಹ, ವಯಂ ನಮ್ಮನ್ನು, ವಯಂ ಎಂಥದ್ದು ಕೆಳಗಿಂದ ಉಂಟು, ಸಮಸ್ತಶಃ ನಮ್ಮನ್ನು ಎಲ್ಲರನ್ನ, ಒಬ್ಬನನ್ನಲ್ಲ. ವಯಂ ಅಂತ ಹೇಳಿದರೆ ನಮ್ಮ ಎಲ್ಲರನ್ನು ಏನು ಮಾಡಿದ್ದಾನೆ ನಿಮಗೆ ನೆನಪಿದೆಯಲ್ಲ. ತೃಣೋಪಮಾ ಕೃತಃ, ತೃಣ ಅಂದ್ರೇನು, ಒಂದು ಹುಲ್ಲು ಕಡ್ಡಿ, ಒಂದು ಹುಲ್ಲು ಕಡ್ಡಿಗಾದರೂ ಗೌರವ ಉಂಟು, ನಮಗೆ ಗೌರವ ಇಲ್ಲ. ಆ ಯುದ್ಧದಲ್ಲಿ ನಮ್ಮ ಪರಿಸ್ಥಿತಿ, ನಾವು ಓಡುವಾಗ ನಾಯಿಗಳು ನಮ್ಮನ್ನು ಏನು ಮಾಡಿದ್ದೇವೆ, ಅಟ್ಟಿಸಿಕೊಂಡು ಬಂದಿದ್ದಾವೆ. ಆ ನಾಯಿಗಳನ್ನು ಹೊಡಿಲಿಕ್ಕೆ ಒಂದು ನಮ್ಮ ಹತ್ರ ಒಂದು ಕಲ್ಲು ಸಮೇತ ಇಲ್ಲ. ಅಂಥ ಒಂದು ಪರಿಸ್ಥಿತಿ. ವಯಂ ತೃಣ ಉಪಮಾ, ಹುಲ್ಲು ಕಡ್ಡಿಗಿಂತಲೂ ನಾವು ಕೀಳಾಗಿ ಕೃತಾಹ ಮಾಡಿಬಿಟ್ಟಿದ್ದಾನೆ ಈ ಕೃಷ್ಣ ಅಂತ ಹೇಳಿದರೆ ಈ ಒಂದು ಬಲ ಎಷ್ಟು ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ನಿಜವಾಗಿ ಜರಾಸಂಧ ಯೋಚನೆ ಮಾಡ್ತಾನೆ, ಅಂದರೆ ಸತ್ಯ ಹೇಳ್ತಾ ಇದ್ದಾನೆ, ಇವನ ಹತ್ರ ನಮಗೆ ಕಷ್ಟ ಇದೆ ಅಂದರೆ ನಾವು ಏನೆಲ್ಲ ಪ್ಲ್ಯಾನ್ ಮಾಡಿ ಕೂರುವುದು ಮಾತ್ರ, ಇದು ಒಂದು ಪ್ಲ್ಯಾನ್ ಕೂಡ ಆಗ್ತದೋ ಇಲ್ವೋ ಅನ್ನುವಂಥದ್ದನ್ನು, ಅಂದರೆ ನಿಜವಾಗಿ ಇದಕ್ಕೇನಂತ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತಾರ, ಅಂತೂ ಒಟ್ಟಾರೆ ಇವರು ಸರಿಯಾಗಿ ಅಂದರೆ ತಲೆ ಉಪಯೋಗಿಸಿ ಚರ್ಚೆ ಮಾಡ್ತಾ ಇದ್ದಾರೆ. ಹೇಳ್ತಾನೆ ಸಮಸ್ತಶೋ ಮೃಧೆ ಮೃಧೆ, ಮೃಧೆ ಅಂತೇಳಿದರೆ ಯುದ್ಧದಲ್ಲಿ, ಮೃಧೆ ಅಂದರೆ ಪ್ರತಿ ಯುದ್ಧದಲ್ಲಿ ಸಮಸ್ತಶಃ ನಮ್ಮೆಲ್ಲರನ್ನು ಏನು ಮಾಡಿದ್ದಾನೆ, ಹುಲ್ಲು ಕಡ್ಡಿಯಾಗಿ ಅದಕ್ಕಿಂತಲೂ ಒಂದು ಕೀಳಾಗಿ ಮಾಡಿಬಿಟ್ಟು ನಮಗೆ ದುಸ್ಥಿತಿಯನ್ನು ತಂದು ನಮ್ಮನ್ನು ಕೊಲ್ಲುವುದೂ ಇಲ್ಲ. ಇವ ನಮ್ಮನ್ನು ನಿನ್ನ ಜೀವಿತದಲ್ಲಿ ಇರಪ್ಪ ಅಂತ ಹೇಳ್ಕೊಂಡು ಓಡು ಅಂತ ಕಳಿಸ್ತಾ ಇದ್ದಾನೆ. ಆದರೆ ಏನ ಚ ಅಕ್ಷತೇನ, ಚ ಅಕ್ಷತೇನ ಅಂದರೆ ಚ ಅಂದರೆ ಮತ್ತು, ಅಕ್ಷತೇನ ಇವನ ಶರೀರಕ್ಕೆ, ಆ ಕೃಷ್ಣನ ಶರೀರಕ್ಕೆ ಒಂದು ಸಣ್ಣ ಪುಟ್ಟ ಗಾಯ ಆದರೂ ಆಗಿದೆಯಾ? ಆಗಲಿಲ್ಲ. ಹಾಗಾದರೆ ನಮ್ಮದು ಇಷ್ಟು ಅವಸ್ಥೆ, ನಾವು ಎಷ್ಟು ಜನ ಇದ್ವಿ ನಾವು, ಅವನು ಒಬ್ಬ. ಹಾಗಾದರೆ ಇದಕ್ಕೆ ಏನು ಅರ್ಥ ಅಂತ ಜರಾಸಂಧ ಎಲ್ರಿಗೂ ಕೇಳ್ತಾ ಇದ್ದಾನೆ. ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಯಾರಿಗೂ ಏನೂ ಅರ್ಥ ಆಗ್ತಾ ಇಲ್ಲ. ಸಮಸ್ತಶೋ ಮೃಧೆ ವಯಂ ಸಮಸ್ತಶಃ ನಮ್ಮೆಲ್ಲರನ್ನು ತೃಣೋಪಮಾಹ ಕೃತಃ, ಹುಲ್ಲು ಕಡ್ಡಿಗಿಂತಲೂ ನಾವು ಕೀಳು ಅಂಥ ದುಸ್ಥಿತಿಗೆ ತಂದು ನಾವೆಲ್ಲ ಇಡೀ ಮೈಯೆಲ್ಲ ಪರಿಚಿಕ ಆಗಿಕೊಂಡು, ಗಾಯ ಆಗಿಕೊಂಡು, ನಾವು ಇಡೀ ಎಲ್ಲ ದ್ವಾರಗಳಲ್ಲಿ ರಕ್ತಸ್ರಾವ ಆಗಿಕೊಂಡು, ನಾವು ಏನು ಹಾಕಿದ ಬಟ್ಟೆಯೂ ಹರಿದು ಹೋಗಿ ನಾವು ಓಡಿ ಹೋಗ್ತಾ ಇದ್ದೇವೆ ಯುದ್ಧ ಭೂಮಿಯಿಂದ. ನಮ್ಮನ್ನು ಕೊಲ್ಲುವುದೂ ಇಲ್ಲ. ಅಂದರೆ ಎಂಥ ದುಸ್ಥಿತಿ. ಒಂದು ಹುಲ್ಲು ಕಡ್ಡಿಗಾದರೂ ಜಾಸ್ತಿ ಗೌರವ ಇರ್ತದೆ, ನಮ್ಗೆ ಅಷ್ಟೂ ಇಲ್ಲ. ಆ ರೀತಿ ನಮ್ಮ ಪರಿಸ್ಥಿತಿಯನ್ನು ಮೃಧೆ ಪ್ರತಿ ಯುದ್ಧದಲ್ಲಿ ಮಾಡಿದ್ದಾನೆ. ಅಂತೇಳಿದರೆ ಖಂಡಿತವಾಗಿ ಹೇಳ್ತೇನೆ, ಏನಚ್ಚ ಅಕ್ಷತ ಅಂದ್ರೇನು, ಕ್ಷತ ಇಲ್ಲ, ಅವನ ಮೈಯಿಗೆ ಒಂದು ಗಾಯ ಕೂಡ ಆಗಲಿಲ್ಲ. ಯಾರ ಮೈಯಲ್ಲಿ ಒಂದು ಗಾಯವೂ ಆಗಲಿಲ್ವೋ ಅಂಥ ಕೃಷ್ಣ ನಮ್ಮನ್ನು ಹೇಗೆ ಮಾಡಿದ್ದಾನೆ ಆಲೋಚನೆ ಮಾಡಿ. ಅವನಿಗೆ ಏನೂ ಆಗಲಿಲ್ಲ, ನಾವು ಎಷ್ಟು ಜನ ಇದ್ದದ್ದು, ಅವ ಒಬ್ಬ ಇರುವುದು. ಅಂದರೆ ಏನು ಅರ್ಥ ಇದಕ್ಕೆ ಅಂತ ಜರಾಸಂಧ ಬಹಳ ಸೀರಿಯಸ್ ಡಿಸ್ಕಷನ್ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ಏನು ಅರ್ಥ ಅಂತೇಳಿದರೆ, ಅದೃಶ್ಯವಾಕ್ಯತೋ ಅತ್ಯಜತ್ ಅದಲ್ವಾ. ಸೊ ಏನು ಹೇಳ್ತಾನೆ ಅಂತ ಹೇಳಿದರೆ, ಇವನ ಅಣ್ಣ ಬಲರಾಮ ಹಿಂದೊಮ್ಮೆ ನನ್ನನ್ನು ಕೊಲ್ಲಲೆಂದೇ ಹೊರಟಿದ್ದ. ಪೆಟ್ಟು ತಿಂದು ಬಳಲಿದ್ದ ನನ್ನನ್ನು
ಪ್ರತಾಡನಾತ್ ಸುಪೀಡಿತಂ. ತಾಡನಾಥ್ ಅಂದರೆ ಪೆಟ್ಟು ತಿಂದು, ಸುಪೀಡಿತಂ ಅಂದರೆ ಚೆನ್ನಾಗಿ ಇಡೀ ಗಾಯ ಆಗಿ ನಾನು ಮೂರ್ಛೆ ತಪ್ಪಿದ್ದೇನೆ, ಪೀಡಿತನಾಗಿದ್ದೇನೆ ಅಂತ ಹೇಳಿದರೆ ನನಗೆ ಹೇಳಲಿಕ್ಕೆ ಕೂಡುವುದಿಲ್ಲ. ನನ್ನನ್ನು ಕೊಲ್ಬೋದಿತ್ತಲ್ಲ, ಕೊಲ್ಲುವುದೂ ಇಲ್ಲ ಇವ. ಸೊ ಏನು, ಈ ನನ್ನನ್ನು ಬಳಲಿದ್ದ ನನ್ನನ್ನು ಅಶರೀರವಾಣಿ ಆಯಿತು ನೋಡಿ, ಬಿಟ್ಟುಬಿಟ್ಟ ಅವ. ಅಶರೀರವಾಣಿಯಿಂದ ಮಾತಿಯಿಂದ ಬಿಟ್ಟುಬಿಟ್ಟ. ಇನ್ನು ಇವನ ಬಲವನ್ನು ಏನು ಹೇಳುವುದ್ರಿ, ಅಂದರೆ ಎಷ್ಟು ಬಲ ಇದೆ ಇವನಿಗೆ ಅಂತ ನನಗೆ ಊಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಅವನು ತಾನು ಒಂದು ಪೆಟ್ಟು ತಿನ್ನದೆ ಏನ ಚ ಆಕ್ಷತೇನ. ಕ್ಷತೇನ ಅಂದರೆ ಗಾಯ ಉಳ್ಳವನಾಗಿ, ಆಕ್ಷತೇನ ಅಂದರೆ ಒಂದು ಗಾಯವೂ ಅವನ ಶರೀರಕ್ಕೆ ಆಗಲಿಲ್ಲ. ಸೊ ಅವನು ಅಂತೇಳಿದರೆ ತಾನು ಒಂದು ಪೆಟ್ಟು ತಿನ್ನದೆ, ತನ್ನ ಮೈಗೆ ಒಂದು ಗಾಯವೂ ಆಗದೆ, ನಮ್ಮನ್ನೆಲ್ಲ ಅಂತೇಳಿದರೆ ಸಮಸ್ತಶಃ ವಯಂ, ನಮ್ಮನ್ನು ಎಲ್ಲ ಪ್ರತಿ ಯುದ್ಧದಲ್ಲಿಯೂ ಮೃದೆ ಹುಲ್ಲು ಕಡ್ಡಿಯಂತಾಗಿಸುತ್ತಿರುವನು. ನಮ್ಮನ್ನು ಹುಲ್ಲು ಕಡ್ಡಿಯಾಗಿ ಮಾಡ್ತಾನೆ. ತೃಣೋಪಮ, ತೃಣ ಅಂತೇಳಿದರೆ ಹುಲ್ಲು ಕಡ್ಡಿ, ತೃಣೋಪಮ ಅಂತೇಳಿದರೆ ತೃಣ ಸಮಾನ, ಅಲ್ಲ ತೃಣಕ್ಕಿಂತಲೂ ಕೀಳು ಕೃತಾಹ ಮಾಡಿದ್ದಾನೆ. ಸೊ ಹಾಗಿದ್ದರೆ ಇದೊಂದು ದೊಡ್ಡ ಸಂಕಟ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಜರಾಸಂಧ. ಅಂದರೆ ಜರಾಸಂಧನಿಗೆ ಅಂತ ಇದನ್ನು ಹೇಳುವಾಗ ಅವನಿಗೆ BP ಎಷ್ಟು ಏರಿರ್ಬೋದು ಅಂತ ನೀವು ಆಲೋಚನೆ ಮಾಡಿ. ಅಂತೇಳಿದರೆ ಅಷ್ಟು ಸೀರಿಯಸ್ ಆಗಿ, ಅಂದರೆ ಸರಿಯಾಗಿ ಅನಲೈಸ್ ಮಾಡ್ತಾ ಇದ್ದಾನೆ. ಅಂತೇಳಿದರೆ ಹೇಗೆ ಅಂತ, ನಮ್ಮನ್ನು ಏನು ಮಾಡಿದ್ದಾನೆ, ಅವನು ಹೇಗಿದ್ದಾನೆ, ಅವರು ಎಷ್ಟು ಜನ ಇದ್ದರು, ನಾವು ಎಷ್ಟು ಜನ ಇದ್ವಿ. ಸೊ ನಮ್ಮದು ಇಷ್ಟು ಬಲ ಇದ್ದರೂ ನಮ್ಮನ್ನೆಲ್ಲ ನಾಶ ಮಾಡಿ ಅವನ ಮೈಗೆ ಒಂದು ಗಾಯವೂ ಆಗಿಲ್ಲ, ಒಂದು ಪೆಟ್ಟು ಅವನು ತಿನ್ನಲಿಲ್ಲ. ಅಂದರೆ ಇದಕ್ಕೆ ಏನರ್ಥ, ಏನು ಯೋಚನೆ ಮಾಡಿದ್ದೀರಾ ನೀವು ಅಂತ ಕೇಳ್ತಾ ಇದ್ದಾನೆ ಅವನು ಬಾಕಿ ರಾಜರುಗಳಿಗೆ. ನೆಕ್ಸ್ಟ್ ಶ್ಲೋಕ ವೇಲೇರೆ. ಕಿಮತ್ರ ಕುರ್ವತಾಂ ಸುಖಂ ಭವೇತು ದೀರ್ಣ ಸಂಕಟೇ ಇತಿ ಬ್ರುವನ್ನ ವಾಂಗ್ಮುಖಂ ನೃಪಶ್ಚಕಾರ ವಿಚ್ಛಭಿಃ. 10ನೇ ಶ್ಲೋಕ. ಸ್ವಯಂವರದಲ್ಲಿ ಉತ್ಕೃಷ್ಟವಾದ ಆಪತ್ತು ಪ್ರಾಪ್ತವಾಗುತ್ತಿರಲು ನಾವು ಯಾವ ಕಾರ್ಯವನ್ನು ಮಾಡಿದರೆ ನಮಗೆ ಸುಖ ಸಿಗುವುದು ಎಂದು ಹೇಳುವ ಜರಾಸಂಧನು ಕಳೆದೊಂದಿದ ಮುಖವುಳ್ಳವನಾಗಿ ತನ್ನ ತಲೆಯನ್ನು ಕೆಳಕ್ಕೆ ಮಾಡುತ್ತಾನೆ. ಕಿಮತ್ರ ಕುರ್ವತಾಂ ಸುಖಂ ಭವೇತ್ ಉದೀರ್ಣ ಸಂಕಟೇ ಇತಿ ಬ್ರುವನ್ ಅವಾಂಗ್ಮುಖಂ ಕಾಕಾಗಂಗ ಇತಿ ಬ್ರುವನ್ ಅವಾಂಗ್ಮುಖಂ ನೃಪಶ್ಚಕಾರ ವಿಚ್ಛವಿ. ನೃಪಶ್ಚಕಾರ, ನೃಪ ಅಂದರೆ ರಾಜ. ಇಲ್ಲಿ ಯಾರು ರಾಜ? ಮಹಾರಾಜ, ರಾಜರುಗಳ ರಾಜ ಯಾರು? ಜರಾಸಂಧ. ಅವನೇ ಎಲ್ಲ ಮಾತಾಡ್ತಾ ಇರೋದು, ಎಲ್ಲ ವಿಷಯ ಎನಲೈಸ್ ಮಾಡ್ತಾ ಇರೋದು. ಕಿಮತ್ರ ಕುರ್ವತಾಂ ಅಂದರೆ ಈಗ ನಾವು ಏನು ಮಾಡೋದು, ಯಾರಿಗಾದ್ರೂ ಏನಾದರೂ ಹೊಳಿತಾ ಇದೆಯಾ, ಎಲ್ಲ ಸ್ವಲ್ಪ ಯೋಚನೆ ಮಾಡ್ರಪ್ಪ. ನಾನು ಎಲ್ಲ ವಿಷಯ ನಿಮ್ಗೆ ಹೇಳಿದೆ, ಇದ್ದ ವಿಷಯ ಎಲ್ಲ ಹೇಳಿದ್ದೇನೆ. ಈಗ ಏನು ಮಾಡೋದು ಅಂತ ನೀವೇನಾದರೂ ಹೇಳಿ. ಕಿಮತ್ರ ಕುರ್ವತಾಂ, ಅತ್ರ ಇಲ್ಲಿ, ಈಗ ಕಿಂ ಕುರ್ವತಾಂ ಏನು ಮಾಡಲಿ ನಾವು, ಅಂದರೆ ನಾವು ಒಂದು ಸರಿಯಾಗಿ ಉಪಾಯ ಮಾಡಬೇಕು. ಇವನ ಕೈಲಿ ಇಲ್ಲದೆ ನಾವು ಪುನಃ ಪೆಟ್ಟು ತಿಂದು ಪುನಃ ನಮ್ಮನ್ನು ತೃಣೋಪಮ ಮಾಡಿಬಿಡ್ತಾನೆ, ನಮ್ಮನ್ನು ಒಂದು ಹುಲ್ಲು ಕಡ್ಡಿಗಿಂತಲೂ ಕಡಿಮೆ ಮಾಡ್ತಾನೆ. ಸರಿಯಾಗಿ ಯೋಚಿಸಿ ಕೆಲಸ ಮಾಡಬೇಕು. ಇಂದ್ರೆ ಹೇಳಿದರೆ ಸಾಮಾನ್ಯದ ಉಪಾಯ ಎಲ್ಲ ಇವನ ಎದುರು ನಡೆಯೋದಿಲ್ಲ. ಸೊ ನೋಡಿದ್ದೀರಲ್ಲ ಅವನು ಹೇಗೆ ಗರುಡನ ಮೇಲೇರಿ ಬಂದು ನಮ್ಮ ಎದುರುಗಡೆ ನಿಂತಿದ್ದಾನೆ, ಹೇಗೆ ಬಂದು ಇಲ್ಲಿ ಇಳಿದಿದ್ದಾನೆ. ಅವನು ಗರುಡನ ಮೇಲೆ, ಗರುಡನ ರೆಕ್ಕೆಯ ಗಾಳಿಗೆ ನಮ್ಮ ರಾಜಕುಮಾರರೆಲ್ಲ ಹಾರಿ ಹೋಗ್ತಾ ಇದ್ದಾರೆ. ಹಾಗಾದರೆ ಇವನ ಬಲ ಎಷ್ಟು ಅಂತ, ಅವನ ಬಲ ನಾವು ನೋಡಲಿಲ್ವ ಯುದ್ಧದಲ್ಲಿ? ಹೇಳ್ತಾನೆ ಏನಾಗಿದೆ ಯುದ್ಧದಲ್ಲಿ, ಏನು ಸಂಗತಿ, ಅವನಿಗೆ ಏನೂ ಆಗಲಿಲ್ಲ. ನಮ್ಮ ಪರಿಸ್ಥಿತಿ ಏನು ಮಾಡಿದವ, ಇದು ಏನು ಅರ್ಥ, ನಮ್ಮನ್ನು ಕೊಲ್ಲುವುದೂ ಇಲ್ಲ ಇವ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಕಿಮತ್ರ ಕುರ್ವತಾಂ, ಈಗ ನಾವು ಏನು ಮಾಡೋದು, ಏನು ಮಾಡಿದರೆ ಸುಖಂ ಭವೇತ್, ಏನು ಮಾಡಿದರೆ ಸುಖ ಆಗ್ತದೆ. ಅಂದರೆ ನಾವು
ಗೆಲ್ತೇವೆ. ಅಂದರೆ ಈಗ ಉಪಾಯ ಮಾಡಿದ್ದೇವೆ ಕೃಷ್ಣನಿಗೆ ಮುಖಭಂಗ ಆಗಬೇಕು ಅಂತ. ಕೃಷ್ಣನಿಗೆ ಮುಖಭಂಗ ಆಗುವ ಬದಲಿಗೆ ನಮಗೇ ಮುಖಭಂಗ ಮಾಡಿ ಕಳಿಸಿದರೆ ಅಂತೇಳಿದರೆ ಎಲ್ಲರ ಎದುರುಗಡೆ ಅಂತೇಳಿದರೆ ಮದುವೆ ಮನೆಯಲ್ಲಿ ಇದು ಭಾಳ ಹೇಸಿಗೆ ಆಗ್ತದೆ. ಅಂದರೆ ಸುಖಂಭವೇದ್ ಕಿಂ ಅತ್ರ ಕುರ್ವತಾಂ, ಏನು ಮಾಡಿದರೆ ನಾವು ಒಂದು ಅಂತೇಳಿದರೆ ಈ ಸಲ ಸೋಲದೆ ಒಂದು ಮುಖವನ್ನು ನಾವು ಎತ್ತುಕೊಂಡು ಹೋಗುವ ಹಾಗೆ ಆಗಬಹುದು. ಉದೀರ್ಣ ಸಂಕಟೆ, ಉದೀರ್ಣ ಅಂತೇಳಿದರೆ ಈ ಸಂಕಟ, ಇದು ದೊಡ್ಡ ಸಂಕಟ. ಈ ಕೃಷ್ಣನ ಎದುರು ಹಾಕ್ಕೊಂಡಿದ್ದೇವೆ ನಾವು ಅಂತೇಳಿದರೆ, ಈ ಕೃಷ್ಣನ ಎದುರು ಹಾಕ್ಕೊಂಡು ಇಷ್ಟು ಸಲ ಯುದ್ಧದಲ್ಲಿ ಪರಾಭವ ಆದದ್ದನ್ನು ಅನುಭವಿಸಿದ್ದೇವೆ. ಸ್ವಂತ ಇನ್ನೊಬ್ಬರದ್ದು ನೋಡಿದ್ದಲ್ಲ, ಟಿ ವಿಯಲ್ಲಿ ನೋಡಿದ್ದಲ್ಲ, ನಾವೇ ಅನುಭವಿಸಿದ್ದು, ನಾವೇ ಓಡಿದ್ದು. ಹಾಗಾದರೆ ಇದೊಂದು ದೊಡ್ಡ ಸಂಕಟ ಅಲ್ವಾ? ಈಗ ಕೃಷ್ಣ ಇಲ್ಲಿ ಬಂದಾಗಿದೆ, ನಾವು ಇಲ್ಲಿದ್ದೇವೆ, ಅವನು ಇಲ್ಲಿದ್ದಾನೆ ಅಂತೇಳಿದರೆ ಇಲ್ಲೀಗ 1 to 1 ಏನಾದರೂ ಆಗ್ತದೆ ಈಗ ಗಲಾಟೆ. ಸೊ ಉದೀರ್ಣ ಸಂಕಟೆ, ಈ ಸಂಕಟದಿಂದ ಈಗ ನಾವು ಪಾರಾಗಬೇಕು. ಸೊ ಹೇಗೆ ಪಾರಾಗುವುದು ಅಂತೇಳ್ಕೊಂಡು ಇವನಿಗೆ ಯೋಚನೆ, ಏನು ಮಾಡಿದರೆ ಹಿತವಾಗಬಹುದು ಈ ಮಹಾ ಸಂಕಟದಿಂದ. ಸೊ ಈ ಉದೀರ್ಣ ಸಂಕಟೆ ಅದನ್ನು ಹುಡುಕ್ತಾ ಇದ್ದೀನಿ. ಉದೀರ್ಣ ಸಂಕಟೆ ಅಂತೇಳಿದರೆ ಏನಂತೇಳಿದರೆ, ಏನು ಮಾಡಿದರೆ ಈ ಉತ್ಕೃಷ್ಟವಾದ ಆಪತ್ತು ಪ್ರಾಪ್ತವಾಗುತ್ತಿರಲು. ಅಂದರೆ ಸಂಕಟ ಎದುರು ಬಂದಿದೆ, ಈ ಸಂಕಟದಿಂದ ನಾವು ಹೇಗಾದರೂ ಪಾರಾಗಬೇಕು, ಹೇಗಾದರೂ ಉಪಾಯ ಮಾಡಬೇಕು. ಇಂತಹ ಸಂಕಟದಿಂದ ಉದೀರ್ಣ, ತೀರ್ಣ, ತೀರ್ಣ ಅಂತೇಳಿದರೆ, ತೀರ್ಣ ಅಂತೇಳಿದರೆ ದಾಟುವುದು. ಅಂದರೆ ಈಗ ನದಿ ದೊಡ್ಡ ಪ್ರವಾಹ ಇದೆ, ಈ ನದಿಯನ್ನೀಗ ನಾವು ದಾಟಬೇಕು, ನಾವು ಪ್ರವಾಹದಲ್ಲಿ ಇಲ್ಲದಿದ್ದರೆ ಕೊಚ್ಚಿಕೊಂಡು ಹೋಗ್ತೇವೆ. ಸರಿಯಾಗಿ ಯೋಚನೆ ಮಾಡ್ರಪ್ಪ, ಏನು ಮಾಡಬೇಕಂತ ಸರಿಯಾಗಿ ನಾವು ಈಗಲೇ ಡಿಸೈಡ್ ಮಾಡುವ ಅಂತೇಳಿಬಿಟ್ಟು ಇತಿಬ್ರುವನ್ ಈ ರೀತಿ ಜರಾಸಂಧ ಹೇಳಲು, ಅವಾಂಗ್ಮುಖಂ ಅವನ ಮುಖ ಏನಾಗಿದೆ, ರಾಜಾದಿ ರಾಜ ಯಾರು ಜರಾಸಂಧ, ಅಷ್ಟೆಲ್ಲ ಸ್ನೇಹಿತರು. ಆದರೆ ಇತಿಬ್ರುವನ್ ಹೀಗೆ ಹೇಳುವಾಗ ಅವಾಂಗ್ಮುಖಂ ಅವನ ಮುಖ ತಗ್ಗಿ ಹೋಗಿದೆ, ಅವನ ಮುಖ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಯಾಕಂದರೆ ಇಷ್ಟು ತನಕವೂ ಮುಖ ತಗ್ಗಿಸುವ ಹಾಗೆ ಮಾಡಿದ್ದಾನೆ ಕೃಷ್ಣ. ಬಹುಶಃ ಈ ಸಲ ಕೂಡ ಮುಖ ನಮ್ಮದು ತಗ್ಗುವುದೇ ಆಗ್ತದಾ ಏನೋ ಅಂತೇಳ್ಕೊಂಡು ಎಣಿಸಿ ಅವ ಮುಖ ಎತ್ತುವುದೇ ಇಲ್ಲ, ಅವನಿಂದ ಮುಖ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಇತಿಬ್ರುವನ್ ಅವಾಂಗ್ಮುಖಂ, ಅವಾಂಗ್ ಅಂತ ಹೇಳಿದ್ರೆ ಊರ್ಧ್ವ ಅಂತ ಹೇಳಿದರೆ ಮೇಲೆ, ಅವಾಕ್ ಅಂದರೆ ಕೆಳಗೆ, ಅವಾಂಗ್ಮುಖಂ ಅಂತ ಹೇಳಿದರೆ ಅವಾಕ್ ಮುಖಂ, ಅವಾಂಗ್ಮುಖಂ ಅನುನಾಸಿಕ ಸಂಧಿ ಅಂತೇಳಿದರೆ ಮುಖ ತಗ್ಗಿಸಿದವನಾಗಿದ್ದಾನೆ ಜರಾಸಂಧ. ನೃಪಃ ಅಂದರೆ ಜರಾಸಂಧ ಚಕಾರ ವಿಚ್ಚವಿ, ಯಾವುದನ್ನು ಮುಖಂ ಅವಾಂಚಕಾರ ಕೆಳಗಡೆ ಮಾಡಿದ, ಅಂದರೆ ಮೇಲೆ ಬರುವುದೇ ಇಲ್ಲ ಮುಖ, ಅವನು ಎತ್ತಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆ ಥರ ಅವನಿಗೆ ನಾಚಿಕೆ ಆಗ್ತಾ ಇದೆ ಅವನಿಗೆ ಅಂತೇಳಿದರೆ. ಇನ್ನು ಮುಂದಕ್ಕೆ ಅವರು ಗೆಲ್ತಾರೆ ಜರಾಸಂಧ. ತಾನು ಈ ಎಲ್ಲ ರಾಜರುಗಳನ್ನು ಕಟ್ಟಿಕೊಂಡು ಈಗ ಈ ಸಲ ಈ ರುಕ್ಮಿಣಿಯ ಸ್ವಯಂವರದಲ್ಲಿ ಕೃಷ್ಣನಿಗೆ ಮುಖಭಂಗ ಆಗಬೇಕಂತ ಮಾಡಿದ ಉಪಾಯದಲ್ಲಿ ಗೆಲ್ಲುತ್ತೇವೆ ಅನ್ನುವಂತಹ ಭರವಸೆ ಕ್ಷೀಣಿಸ್ತಾ ಇರುವ ಕಾರಣ ಮುಖಂ ಅವಾಂಚಕಾರ ಮುಖವನ್ನು ಕೆಳಗೆ ತಗ್ಗಿಸಿದ್ದಾನೆ. ವಿಚ್ಛವಿ ಅವನ ಮುಖ ನೋಡಲಿಕ್ಕಾಗೋದಿಲ್ಲ. ಛವಿ ರಹಿತ, ಛವಿ ಅಂದರೆ ಕಳೆ ಅಂತೇಳಿದರೆ ಕಾಂತಿ ರಹಿತ ಅಂತೇಳಿದರೆ ಮುಖ ಕಪ್ಪಾಗಿ ಬಿಟ್ಟಿದೆ ಅಂತೇಳಿದರೆ ಖಂಡಿತ ಸೋಲುವುದೇ ಖಂಡಿತ ಅನ್ನುವಂಥದ್ದು ಅವನಿಗೆ ಏನಾಗ್ತಾ ಇದೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇಟ್ ಹಾಂಟ್ಸ್ ಹಿಮ್ ಅಂತೇಳಿದರೆ ಅದು ಬಂದು ಅವನಿಗೆ ಹೊಡಿತಾ ಇದೆ. ಈ ಸಲನೂ ನೀನು ಸೋಲುವುದೇ. ಯಾಕಂದರೆ ಅವನು ಬಂದು ಇಳಿದದ್ದು ಗೊತ್ತಾಯ್ತಲ್ಲ. ಯಾರ್ದು ಬಂದು ಇಳಿದದ್ದು? ಆ ಗರುಡನ ಮೇಲೇರಿ ಬಂದು ಇಳಿದಿದ್ದಾನೆ ಅಂತೇಳಿದರೆ ಇವನು ಮಹಾವಿಷ್ಣುವೇ ಅನ್ನುವಂಥದ್ದು ಹೊಸತಾಗಿ ಗೊತ್ತಾಗಿದೆ. ಅಂದರೆ ಮಹಾವಿಷ್ಣುವೇ ಅಂತ ಹೇಳಿದರೆ ಹಾಗಾದರೆ ಅವನನ್ನು ಗೆಲ್ಲುವುದು ಹೇಗೆ ಅನ್ನುವಂಥದ್ದು ಜರಾಸಂಧನಿಗೆ ಪೂರ್ತಿ ಅರ್ಥ ಆದ ಕಾರಣ ಕಳೆಗುಂದಿದ್ದಾನೆ. ಛವಿ ಇಲ್ಲ, ಛವಿ ರಹಿತನಾಗಿದ್ದಾನೆ. ಮುಖಂ ಅವಾಂಚಕಾರ ಮುಖವನ್ನು ಕೆಳಗೆ ತಗ್ಗಿಸಿದ್ದಾನೆ ಅನ್ನೋದಕ್ಕೆ ಏನು ಹೇಳ್ತಾರೆ ಪ್ರಪಂಚನಾಚಾರ್ಯ 10ನೇ ಶ್ಲೋಕಕ್ಕೆ. ಹೀಗೆ ನುಡಿಯುತ್ತಾ ಜರಾಸಂಧ ಇತಿಬ್ರುವನ್ ನೃಪಃ ಜರಾಸಂಧ ಕಳಾಹೀನನಾಗಿ ಅಂದರೆ ಯಾವುದೇ ಮುಖದಲ್ಲಿ ಕಾಂತಿ ರಹಿತನಾಗಿ ಅಂದರೆ ವಿಚ್ಛವಿಹಿ
ಮುಖ ತಗ್ಗಿಸಿದ, ಮುಖ ತಗ್ಗಿಸಿದ. ಆಮೇಲಿಂದ ಇಂತಹ ಮಹಾ ಸಂಕಟದಲ್ಲಿ ಉದೀರ್ಣ ಸಂಕಟೆ ನಾವು ಪಾರಾಗಬೇಕಲ್ಲ. ಸೊ ಕಿಮತ್ರ ಕುರ್ವತಾಂ ಸುಖಂಭವೇತ್, ನಾವು ಯಾವ ರೀತಿ ಉಪಾಯ ಮಾಡಿದರೆ ನಮಗೆ ಸುಖವಾದೀತು ಅಂದರೆ ಯಾರ ಹತ್ರವೂ ಯಾವುದೇ ಉಪಾಯ ಇಲ್ಲ, ಎಲ್ಲ ಸುಮ್ಮನೆ ಕೂತಿದ್ದಾರೆ ಅಂತ ಜರಾಸಂಧ ಯಾವಾಗ ನೋಡಿದ್ನೋ ಬಹುಶಃ ನಮ್ಮಿಂದ ಇದು ಆಗುವುದಿಲ್ಲ ಅಂತ ಗೊತ್ತಾದ ಕೂಡಲೇ ಮುಖ ಕೆಳಗೆ ತಗ್ಗಿಸಿದ್ದಾನೆ. ಮುಖದಲ್ಲಿ ಪಸೆ ಇಲ್ಲ ಅಂತ ಹೇಳೋದಿಲ್ವ, ನಮ್ಮದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಹೇಳೋದು ಆ ಮುಖದಲ್ಲಿ ಪಸೆ ಇಲ್ಲ ನೋಡಿ ಅಂತ ಹೇಳಿದ್ರೇನು, ಅವನು ಪೂರ್ತಿ ಛವಿರಹಿತನಾಗಿದ್ದಾನೆ, ಕಾಂತಿರಹಿತನಾಗಿದ್ದಾನೆ, ಕಳಾಹೀನನಾಗಿದ್ದಾನೆ, ಮುಖ ನೋಡಲಿಕ್ಕೆ ಆಗುವುದಿಲ್ಲ, ಮುಖ ಕಪ್ಪಾಗಿಬಿಟ್ಟಿದೆ ಅಂತೇಳಿ ಬಿಡುವಂಥ. ಸೊ 10ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ವೈಲರೆ. ಚೇದಿ ಭೂಪತಿ ಸದಂತ ವಕ್ರಕೋ ವಚಃ ಪುರಾ ಹರೇರ್ಹಿ ಪಾರ್ಷದ ಪ್ರಸನ್ನ ಬುದ್ಧಿರೇಕದ. 11ನೇ ಶ್ಲೋಕ. ಜರಾಸಂಧನು ಕಳೆಗೊಂಡ ಮುಖವುಳ್ಳವನಾಗಿ ತನ್ನ ತಲೆಯನ್ನು ಕೆಳಗೆ ಬಗ್ಗಿಸಿದಾಗ ದಂತವಕ್ತನಿಂದ ಕೂಡಿದ ಶಿಶುಪಾಲನು ಮಾತನಾಡುತ್ತಾನೆ. ಈ ಶಿಶುಪಾಲನು ಇವಾಗ ರಾಕ್ಷಸನಾದರೂ ಮೊದಲು ಅವನು ಶ್ರೀಹರಿಯ ದ್ವಾರಪಾಲಕನಾಗಿದ್ದವನು. ಆದ ಕಾರಣ ಕೆಲವು ಕಾಲದಲ್ಲಿ ಶ್ರೀಹರಿಯಲ್ಲಿ ಸಂತುಷ್ಟವಾದ ಬುದ್ಧಿಯುಳ್ಳವನಾಗಿರುತ್ತಾನೆ. ಆದ್ದರಿಂದ ಅಂಥ ಒಂದು ಮಾತನ್ನು ಇವಾಗ ಹೇಳುತ್ತಾನೆ. ಅತಾಹ ಚೇದಿ ಭೂಪತಿ ಸದಂತವಕ್ರಕೋ ವಚ ಪುರಾ ಹರೇರ್ಹಿ ಪಾರ್ಷದಃ ಪ್ರಸನ್ನ ಬುದ್ಧಿರೇಕದಾ. ಅತ ಆಹ, ಆಗ ಇವನು ಹೇಳಿದ. ಯಾರು? ಆಹ ಅಂದರೆ ಹೇಳಿದ. ಚೇದಿ ಭೂಪತಿ, ಚೇದಿ ದೇಶದ ಭೂಪತಿ ಯಾರು? ಶಿಶುಪಾಲ. ಸದಂತವಕ್ರಕೋ, ದಂತವಕ್ರನು ಕೂಡ ಒಟ್ಟಿಗೆ ಇದ್ದಾನೆ ನೋಡಿ. ಶಿಶುಪಾಲ, ದಂತವಕ್ರ, ಇದು ಲಾಸ್ಟ್ ಇದು ಜನ್ಮ ಯಾರ್ದು? ಜಯ ವಿಜಯರದ್ದು. ಫಸ್ಟಿದ್ದು ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷ. 2ನೇ ಜನ್ಮ ರಾಮಾವತಾರ, ಅದು ಯಾವುದದು? ಕುಂಭಕರ್ಣ ರಾವಣ. ಸೊ ಇದು ಅಲ್ಲಿ ಸಂಹಾರ ಮಾಡಿ ಆಯಿತು ಶ್ರೀರಾಮನಾಗಿ. ಸುರುವಿನ ಇದರಲ್ಲಿ ಹಿರಣ್ಯಾಕ್ಷನು ವರಾಹಾವತಾರ, ಆಮೇಲೆ ನರಸಿಂಹಾವತಾರದಲ್ಲಿ ಅವರನ್ನು ಸಂಹಾರ ಮಾಡಿ ಆಯಿತು. ಇವರನ್ನು ರಾಮಾವತಾರದಲ್ಲಿ ರಾವಣ ಕುಂಭಕರ್ಣನ ಸಂಹಾರ ಮಾಡಿ ಆಯಿತು. ಈಗ ಮಹಾವಿಷ್ಣುವು ಶ್ರೀಕೃಷ್ಣಾವತಾರದಲ್ಲಿ ಶಿಶುಪಾಲ ದಂತವಕ್ರರನ್ನು ಸಂಹಾರ ಮಾಡಲಿಕ್ಕೆ ಇದೆ. ಇವರು ಒಟ್ಟಿಗೆ ಇದ್ದಾರೆ. ಶಿಶುಪಾಲ ದಂತವಕ್ರರು ಮಹಾಕೃಷ್ಣ ದ್ವೇಷಿಗಳು. ಮಹಾಕೃಷ್ಣ ದ್ವೇಷಿಗಳು ಯಾರು ದೂರದವರ? ಇಲ್ಲ, ಹತ್ತಿರದವರೇ, ಬಂಧುಗಳೇ. ಅಂದರೆ ಭಾರಿ ಹತ್ತಿರದ ಬಂಧುಗಳು. ಅಂದರೆ ಪಿತೃಶ್ವಸಾಯ ಪುತ್ರರು. ಪಿತೃಶ್ವಸ ಅಂತೇಳಿದರೆ ತಂದೆಯ ತಂಗಿಯ ಮಕ್ಕಳು ಇವರು. ಸೊ ಯಾರಿದು? ಚೇದಿ ಭೂಪತಿ. ಚೇದಿ ಭೂಪತಿ ಅಂದರೆ ಶಿಶುಪಾಲ, ಇನ್ನೊಬ್ಬ ಯಾರು? ದಂತವಕ್ರ, ಜಯ ವಿಜಯ. ಸೊ ಇವರು ಇಬ್ಬರು ಒಟ್ಟಿಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಚೇದಿ ಭೂಪತಿ ಮತ್ತು ಸದಂತವಕ್ರಕಃ ವಚಃ, ಮಾತನ್ನು ಆಹ ಹೇಳಿದರು. ಏನು ಹೇಳಿದರು ಅಂದರೆ, ಈಗ ಇಷ್ಟು ತನಕ ಜರಾಸಂಧ ಮಾತಾಡಿದ್ದೆಲ್ಲ 100ಕ್ಕೆ 100 ಸತ್ಯ. ಮಹಾದುಷ್ಟನಾದ ರಾಕ್ಷಸ ಅವನು ಯಾರು? ಜರಾಸಂಧ. ಆದರೆ ಎಲ್ಲ ಮಾತು ಸರಿಯಾಗಿ ಹೇಳಿದ್ದಾನೆ ನೋಡಿ. ಅವನು ಗರುಡನ ಮೇಲೇರಿ ಬಂದ. ಗರುಡನ ಮೇಲೇರಿ ಬರುವುದು ಯಾರು? ಕ್ಷೀರಸಾಗರದಲ್ಲಿ ಮಲಗಿದವ ಯಾರು? ನಾರಾಯಣ ಅಲ್ವಾ? ಅವನು ನಾರಾಯಣ ಅಲ್ಲ ಅಂತಾದರೆ ಅವನು ಗರುಡನ ಮೇಲೇರಿ ಹೇಗೆ ಬರ್ತಾನೆ? ಯೋಚನೆ ಮಾಡಿದ್ದೀರಾ ನೀವು? ಎಲ್ಲ ತಲ್ಲಾಡಿಸ್ತಾರೆ. ಹೌದು ಅಂತ ನೋಡಿದಿರಾ? ಆ ಗರುಡ ಬರುವಾಗ ಅವನ ರೆಕ್ಕೆ ಆ ಗಾಳಿಗೆ ನಮ್ಮ ರಾಜಕುಮಾರರೆಲ್ಲ ಬಿದ್ದು ಹೋದರು. ಹಾಗಾದರೆ ಇವನಿಗೆ ಎಷ್ಟು ಬಲ ಉಂಟು? ಎಷ್ಟು ಬಲ ಉಂಟು ಊಹಿಸ್ಲಿಕ್ಕೇನಿದೆ? ನಾವು ಅನುಭವಿಸಲಿಲ್ವಾ? ಯುದ್ಧದಲ್ಲಿ ನಮ್ಮನ್ನು ಹೇಗೆ ಮಾಡಿಬಿಟ್ಟ? ಇವನಿಗೊಂದು ಗಾಯ ಆದರೂ ಆಗಿದೆಯಾ? ಇವರು ಎಷ್ಟು ಜನ ಇದ್ದಾರೆ? 2. ನಾವು ಎಷ್ಟು ಜನ ಇದ್ವಿ? ಲೆಕ್ಕ ಇಲ್ಲ ಅಷ್ಟು. ಅಂತೇಳಿದರೆ ಅವನಿಗೊಂದು ಗಾಯ ಕೂಡ ಆಗಲಿಲ್ಲ. ನಾವು ಇಡೀ ದೇಹದಲ್ಲಿ ಗಾಯ ಆಗಲಿಕ್ಕೆ ಇನ್ನೂ ಜಾಗ ಇಲ್ಲ. ಅಂಥ ಪರಿಸ್ಥಿತಿ ಇದು. ಅಂದರೆ ಏನರ್ಥ? ಅಂದರೆ ಎಲ್ಲ ಸರಿಯಾಗಿ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದಾರೆ ಎಲ್ಲ ರಾಜರುಗಳು. ಆಗ ಶಿಶುಪಾಲ ದಂತವಕ್ರರು ಮಾತಾಡ್ತಾರೆ. ಯಾಕಂದರೆ ಇವರು ಹರೇರಿಹಿ ಪಾರ್ಷದಃ, ಜಯ ವಿಜಯರಲ್ವಾ?
ಭಗವಂತನ ದ್ವಾರಪಾಲಕರಲ್ವಾ, ಶಾಪದಿಂದ 3ನೇ ಜನ್ಮ, ಈ ಜನ್ಮ ಮುಗಿದ ಕೂಡಲೇ ಮತ್ತೆ ಭಗವಂತ ಇವರನ್ನು ಕೊಲ್ತಾನೆ, ಕೊಂದ ಮೇಲೆ ಮತ್ತೆ ಅಲ್ಲಿಗೆ ಹೋಗುವವರಲ್ವಾ ಅಂತೇಳಿದರೆ ಬೇಸಿಕಲಿ ಅವರ ಮನಸ್ಸಿನಲ್ಲಿ ಕೆಲವು ಸಲ ಸತ್ಯ ಬಂದ್ಬಿಡ್ತದೆ ಅಂತ, ಅಥವಾ ಒಳ್ಳೆ ಬುದ್ಧಿ ಬಂದ್ಬಿಡ್ತದೆ. ಅಂದರೆ ಕೆಟ್ಟ ಬುದ್ಧಿಯ ರಾಕ್ಷಸರಾಗಿ ಜನ್ಮ ಪಡೆದಿದ್ದಾರೆ ಶಾಪದಿಂದ. ಆದರೂ ಅಂದರೆ ಅವರು ಜಯ ವಿಜಯರಲ್ವಾ, ಅಂದರೆ ಭಗವಂತ ಅವರಿಗೆ ಒಡೆಯ ಅಲ್ವಾ. ಆದ್ದರಿಂದ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ಆ ರಾಕ್ಷಸ ಬುದ್ಧಿ ಮರ್ತೋಗಿ ಸತ್ಯ ಮಾತಾಡೋದು ಉಂಟು. ಆ ಸತ್ಯ ಏನೋ ಮಾತಾಡ್ತಾರೆ ಅಂತ. ಪುರ ಹರೇರಿ ಪಾರ್ಷದಃ ಅಂದರೆ ಭಗವಂತನದ್ದೇ ದ್ವಾರಪಾಲಕರಲ್ವ ಇವರು. ಪ್ರಸನ್ನ ಬುದ್ಧಿ ಏಕದ ಅಂತೇಳಿದರೆ ಈಗ ಏನೋ ಪ್ರಸನ್ನ ಬುದ್ಧಿ ಅಂದರೆ ಸತ್ಯ ಮಾತಾಡ್ತಾ ಇದ್ದಾರೆ. ಪ್ರಸನ್ನ ಬುದ್ಧಿ ಅಂತ ಹೇಳಿದರೆ ಅಂದರೆ ಸರಿಯಾದ ಮಾತು ಹೇಳ್ತಾ ಇದ್ದಾರೆ. ರಾಕ್ಷಸರು, ದುಷ್ಟಬುದ್ಧಿಯವರು, ಭಗವಂತನ ದ್ವೇಷಿಗಳು ಎಲ್ಲ ಗೊತ್ತಿದ್ದರೂ ಕೂಡ ಏನಂತೇಳಿದರೆ ಕೆಲವು ಸಲ ಇವರು ಜಯ ವಿಜಯರಲ್ವಾ ಅಂತೇಳಿದರೆ ಬೇಸಿಕಲಿ ಒಳ್ಳೆಯವರು. ಒಳಗಿಂದ ಹೃದಯದ ಒಳಗೆ 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 ಒಂದು ಕಡೆಯಲ್ಲಿ ಆ ಭಗವಂತನ ಮೇಲೆ ಪ್ರೇಮ ಇನ್ನೂ ಸಹ ಉಂಟು ಇವರಿಗೆ. ಆದ್ದರಿಂದ ಒಮ್ಮೊಮ್ಮೆ ಸತ್ಯ ಮಾತಾಡ್ತಾರೆ. ಏನೋ ಸತ್ಯ ಮಾತು ಈಗ ಆಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇದಕ್ಕೆ ಈ 11ನೇ ಶ್ಲೋಕಕ್ಕೆ ಇವರು ಏನು ಹೇಳ್ತಾರೆ ಅಂತ ನೋಡಿಬಿಡುವ. ಏನಂತ ಹೇಳಿದರೆ, ಹೀಗೆ ನುಡಿಯುತ್ತಾ ಜರಾಸಂಧ ಕಳಾಹೀನನಾಗಿ ಮುಖ ತಗ್ಗಿಸಿದಾಗ ಚೇದಿರಾಜನಾದ ಶಿಶುಪಾಲ ಮತ್ತು ದಂತವಕ್ರರೊಂದಿಗೆ ಸೇರಿಕೊಂಡು ಅವನು ಮಾತಾಡ್ತಾರೆ. ಏನಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಮಧ್ವರು, ಇವರು ಹಿಂದೆ ಹರಿಯ ದ್ವಾರಪಾಲಕರಾಗಿದ್ದರಿಂದ ಒಮ್ಮೊಮ್ಮೆ ಅವರ ಬುದ್ಧಿ ತಿಳಿಯಾಗಿ ಬಿಡ್ತಿತ್ತು. ಪ್ರಸನ್ನ ಬುದ್ಧಿ ಏಕದ ಅಂದರೆ ಒಮ್ಮೊಮ್ಮೆ ಅವರ ಬುದ್ಧಿ ತಿಳಿಯಾಗಿ ಬಿಡ್ತಿತ್ತು. ಅಂದರೆ ರಾಕ್ಷಸ ಆವೇಶ ಅಂತೇಳಿದರೆ ಭಾರಿ ಭಗವಂತನ ದ್ವೇಷ ಅಲ್ವಾ. ದ್ವೇಷದ ಮಧ್ಯದಲ್ಲಿ ಕೂಡ ಒಂದೊಂದು ಸಲ ಸರಿಯಾಗಿ ಮಾತಾಡ್ತಾರೆ. ಬಹುಶಃ ಏನೋ ಸರಿಯಾಗಿ ಮಾತಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.